ಗೈಸ್ ಈ ವ್ಲಾಗ್ ಬಂದ್ಬಿಟ್ಟು ನಾನು ಕಾಸ್ಟ್ಯೂಮ್ಸ್ ಬೇಜಾನಿದೆ ನೋಡಿ. ಇವಾಗ ಒಂದು ಕಾಸ್ಟ್ಯೂಮು, ನೆಕ್ಸ್ಟ್ ಒಂದು ಕಾಸ್ಟ್ಯೂಮು, ಅದಾದಮೇಲೆ ಒಂದು ಕಾಸ್ಟ್ಯೂಮು, ಅದಾದಮೇಲೆ ಒಂದು ಕಾಸ್ಟ್ಯೂಮ್ ಬರುತ್ತೆ, 4-5 ಕಾಸ್ಟ್ಯೂಮ್ ಬರುತ್ತೆ. ತಪ್ಪು ತಿಳ್ಕೊಂಬಿಡಿ, ಯಾಕಂದರೆ 4-5 ದಿವಸ ಶೂಟ್ ಮಾಡಿರೋದು. ಇದು ಒಂದು ದಿವಸ ಶೂಟ್ ಮಾಡಿ ಮುಗಿಸಿ ಅಪ್ಲೋಡ್ ಮಾಡ್ತಿರೋದಲ್ಲ. ಸಿಕ್ಕಾಪಟ್ಟೆ ಎಫರ್ಟ್ ಅಂತೂ ತುಂಬ ಇದೆ. ಅದಕ್ಕೋಸ್ಕರ ಕಾಸ್ಟ್ಯೂಮ್ಸ್ ಎಲ್ಲ ಚೇಂಜ್ ಆಗಿದೆ. ಏನೋ ತಪ್ಪು ತಿಳ್ಕೊಂಬಿಡಿ. ಆ್ಯಂಡ್ ಕೊನೆಗಂಡ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ವಿಡಿಯೋ ಲಾಂಗ್ ಇದೆ, ಆಲ್ಮೋಸ್ಟ್ ನೀವು ಕ್ಲಿಕ್ ಮಾಡಿದ ತಕ್ಷಣ 33 ಮಿನಿಟ್ಸ್ ಬಂದಿದೆ. ಬಟ್ ನಿಮಗೆಲ್ಲೂ ಬೋರ್ ಹೊಡಿಸಲ್ಲ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನೋಡ್ಕೊಂಬನ್ನಿ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರೆ ನಿಮ್ಮ ರಾಯಲ್ ಶೆಟ್ಟಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಸಾರಿ ಎಲ್ಲರಿಗೂ. ಸೊ ತುಂಬ ಜನ DM ಮಾಡಿದರೆ ಯಾಕೆ ಬ್ರೋ ವ್ಲಾಗ್ಸ್ ಮಾಡ್ತಾಯಿಲ್ಲ, ಏನಾಯಿತು ಅಂತ ಅಂದ್ಬಿಟ್ಟು. ಸೊ ಡ್ಯೂ ಟು ಪರ್ಸ್ನಲ್ ಇಶ್ಯೂ. ಸೊ ನಮ್ಮದು ಒಂದು ಪರ್ಸ್ನಲ್ ಇಶ್ಯೂ ಆಗಿತ್ತು, ಸ್ವಲ್ಪ ಮೇಜರ್ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನಾನು ಯಾವುದೇ ಥರ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ಆ್ಯಕ್ಟಿವ್ ಆಗಿರಲಿಲ್ಲ. ಸೊ ಈಗ ಒಂದು ಸ್ಪೆಷಲ್ ವ್ಲಾಗ್ ಮೂಲಕ ಎಂಟ್ರಿ ಕೊಟ್ಟಿದ್ದೀನಿ. ಸೊ ಅದೇನಂತ ಅಂದರೆ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಸೊ ಬ್ಯಾಕ್ ಟು ಸ್ಕೂಲ್ ಅಂತ. ಸೊ ಬ್ಯಾಕ್ ಟು ಸ್ಕೂಲ್ ಅಂದರೆ ನಾನು ಸ್ಕೂಲ್ಗೆ ಹೋಗ್ತಿಲ್ಲ. ನೀವು ಕೇಳ್ತಿದ್ರಲ್ಲ ನಾನು ಯಾವ ಸ್ಕೂಲ್ ಓದಿದ್ದು, ನಾನು ಎಲ್ಲಿರೋದು ಅಂತ ಅಂದ್ಬಿಟ್ಟು. ಸೊ ಯಾರ್ಯಾರು ಕೇಳಿದ್ರು ವ್ಯೂವರ್ಸ್ ಎಲ್ಲರಿಗೋಸ್ಕರ ಒಂದು ಸ್ಪೆಷಲ್ ವ್ಲಾಗ್. ಸೊ ನಾನು ಓದಿದ ಸ್ಕೂಲ್ ಕಂಪ್ಲೀಟ್ ಹಿಸ್ಟ್ರಿನ ನಾನು ರೀಕ್ರಿಯೇಟ್ ಮಾಡಿದ್ದೀನಿ. ಅಂದರೆ ನಾನು ಓದಿದ ಸ್ಕೂಲ್ ಟೀಚರ್ಸ್ನ ಎಲ್ಲರನ್ನೂ ಮಾತಾಡಿಸಿ, ಸೊ ನನ್ನ ಸ್ಕೂಲ್ ಕ್ಲಾಸ್ನ ತೋರಿಸಿ, ನಾನು ಎಲ್ಲಿ ಕೂತ್ಕೊತಿದ್ದೆ ಆ್ಯಂಡ್ ಕಂಪ್ಲೀಟ್ ನಮ್ಮ ಸ್ಕೂಲ್ ಟೂರ್ನ ತೋರಿಸಿದ್ದೀನಿ. ಸೊ ಹೋಗಿ ನೋಡಿ ಆ್ಯಂಡ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಒಂಥರ ಅನ್ಲಿಮಿಟೆಡ್ ಫನ್ ಆ್ಯಂಡ್ ಲಿಟ್ರಲಿ ನಿಮಗೆಲ್ಲ ಇಷ್ಟ ಆಗುತ್ತೆ. ಸೊ ಹೋಗಿ ನೋಡಿ, ನೋಡ್ಕೊಂಬನ್ನಿ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ. ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು. ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ನಂಬಿ ನಡೆದರೆ ಸಾರ್ಥಕ ಬದುಕು. ನನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಆದ್ರೂ ಈ ಪ್ರಪಂಚನ ನನಗೆ ಪರಿಚಯಿಸಿದ್ದು ನನ್ನ ಕಾಲೇಜ್, ನನ್ನ ಗುರುಗಳು. ಐ ಗ್ರಾಜುಯೇಟೆಡ್ ಫ್ರಮ್ RK ಯೂನಿವರ್ಸಿಟಿ. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ, ನಮ ಕಾಯುವ ರಕ್ಷೆ. ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ. ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ. ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ. ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ. ಗೈಸ್ ಈಗ ಸ್ಕೂಲ್ನ ಮೇಕಿಂಗ್ ನೋಡಿದ್ರಿ. ಸೊ ಬನ್ನಿ ಇವಾಗ ಸ್ಕೂಲ್ನ ಟೂರ್ನ ತೋರಿಸ್ತೀನಿ. ಸೊ ಹೊರಗಡೆ ಬನ್ನಿ. ಸೊ ಈಗ ನಮ್ಮ ಸೋಮ ಮ್ಯಾಮ್ ಎಲ್ಲ ಇಂಟ್ರೊಡಕ್ಷನ್ ಮಾಡ್ತಾರೆ. ಮ್ಯಾಮ್ ನಾವು ಓದಿದಾಗ LKG ಆಗಿತ್ತು. ಈಗ ಇದು ಕಂಪ್ಯೂಟರ್ ಲ್ಯಾಬ್ ಮಾಡಿದ್ದೀವಮ್ಮ. ಕಂಪ್ಯೂಟರ್ ಲ್ಯಾಬ್ ಇದು ಫಸ್ಟ್ ಸ್ಟಾರ್ಟಿಂಗ್ ಬಂದಿದ್ದು ಇದು ಕಂಪ್ಯೂಟರ್ ಲ್ಯಾಬ್. ಇವತ್ತು ಕಂಪ್ಯೂಟರ್ ಮ್ಯಾಮ್ ಅನಿತಾ ಅಂತ ಅವರು ತಗೊಳ್ತಾ ಇದ್ರು. ಇವತ್ತು ಅವರು ಹುಷಾರಿಲ್ಲದೆ ರಜಾ ಹಾಕಿದ್ದಾರಮ್ಮ. ಕಂಪ್ಯೂಟರ್ ಮ್ಯಾಮ್ ಅನಿತಾ ಅನ್ನೋರು. ಇದು UKG ಕ್ಲಾಸ್ ರೂಮು.
ಇವರು ರೂಪಾ ಮ್ಯಾಮ್ ಅಂತೇಳಿ. ಗುಡ್ ಆಫ್ಟರ್ನೂನ್ ಆ್ಯಂಡ್ ಸಿಟ್ ಡೌನ್. ಥ್ಯಾಂಕ್ ಯು. ರೂಪಾ ಮ್ಯಾಮ್ ಅಂತೇಳಿ. ನಿಮ್ಮದು ಸರ್ವಿಸ್ ಎಷ್ಟಾಗಿರ್ಬೋದು? ನಮ್ಮ 15 ಇಯರ್ಸ್ ಸರ್ವಿಸ್ ಆಗಿದೆ ಅವರು. ಸರ್ವಿಸ್ ಆಗಿದೆ. ನಾವು ಹೋದಾಗ ಇವಾಗ LKG ಇತ್ತು, ಈಗ ಇವಾಗ UKG ಮಾಡಿದ್ದೀವಿ. ಮೈ ಫಸ್ಟ್ ರೂಮು. ಹಾಂ, ನೆಕ್ಸ್ಟ್ ಗುಡ್ ಆಫ್ಟರ್ನೂನ್, ಸಿಟ್ ಡೌನ್ ಆ್ಯಂಡ್ ಥ್ಯಾಂಕ್ ಯು. ಇದು LKG ಹಾಂ. ಇವ್ ಮಧು ಮ್ಯಾಮ್ ಅಂತ ಹೇಳಿ. ಇವ್ರದ್ದು 10 ಇಯರ್ಸ್ ಸರ್ವಿಸ್ ಮೇಲೇ ಆಗಿದೆ ಅವ್ರದ್ದು. ಇವರು ಈಗ 2 ಇಯರ್ಸ್ ಇಂದ ಬರ್ತಾ ಇದ್ದಾರೆ. ನಮ್ಮ ಸ್ಟೂಡೆಂಟೇ ನಮ್ಮ ಸ್ಕೂಲಲ್ಲಿ. ಈಗ ಇನ್ನೊಬ್ರು ನಮ್ಮ ಸ್ಕೂಲಲ್ಲೇ ಓದಿ ನಮ್ಮ ಸ್ಕೂಲಲ್ಲೇ ಜಾಯ್ನ್ ಆಗಿದ್ದಾರೆ. So, ಇದು ಇನ್ಸ್ಪಿರೇಷನ್ ಅಷ್ಟೇ. ಜಾಯ್ನ್ ಆಗಿದ್ದಾರೆ ನಮ್ಮ ಸ್ಕೂಲಲ್ಲಿ. ನಿಮ್ಮದು 10 ಇಯರ್ಸ್ ಸರ್ವಿಸ್ ಆಗಿದೆ ಅಲ್ವಪ್ಪ? ಆಗಿದೆ. 10 ಇಯರ್ಸ್ ಆಗಿದೆ ಅವ್ರದ್ದು ಸರ್. ಹಂಗೆ ಮೇಲೆ ಬರಲಿ. ಗುಡ್ ಆಫ್ಟರ್ನೂನ್. ಸಿಟ್ ಡೌನ್, ಸಿಟ್ ಡೌನ್. ಇದು ಫಸ್ಟ್ ಸ್ಟ್ಯಾಂಡರ್ಡ್ ಇವರು ಅಶ್ವಿನಿ ಮ್ಯಾಮ್ ಅಂತ ಹೇಳಿ. ಇವರು ನಮ್ಮಲ್ಲಿ ವರ್ಕ್ ಮಾಡಿ 5 ಇಯರ್ಸ್ ಮೇಲೆ ಆಗಿದೆಯಮ್ಮ. ಮೊದಲು ವರ್ಕ್ ಮಾಡಿದ್ರಲ್ಲ, ಎಷ್ಟು ವರ್ಷ ಸರ್ವಿಸ್ ಆಗಿದೆಯಾ? 4-5 ಇಯರ್ಸ್. ಮತ್ತೆ ಮ್ಯಾರೇಜ್ ಆಗಿ ಡಿಸ್ಕಂಟಿನ್ಯೂ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತಿದ್ದಾರೆ. ನಾವಿದ್ದಾಗ ಬಂದಿದ್ರು, ಮತ್ತೆ ರೀಜಾಯ್ನ್ ಆಗಿದ್ದಾರೆ. ಮತ್ತೆ ಇವರು ಅನುಷಾ ಅಂತ ನಮ್ಮ ಸ್ಟೂಡೆಂಟೇ. ಅವರು ಎಜುಕೇಷನ್ ಕಂಪ್ಲೀಟ್ ಮಾಡಿ ನಮ್ಮಲ್ಲೇ ವರ್ಕ್ ಮಾಡ್ತಿದ್ದಾರೆ ಲಾಸ್ಟ್ ಇಯರಿಂದ. ಕ್ಯಾರೆ ನೋಡಿದ್ರಲ್ಲ, ಅವ್ರ ಥರನೇ ಇವರು ಇಲ್ಲೇ ಓದಿ ಮತ್ತೆ ನಮ್ಮ ಸ್ಕೂಲ್ಗೆ ಜಾಯ್ನ್ ಆಗಿದ್ದಾರೆ. ಹಾಂ, ಇಬ್ಬರು ನೋಡ್ಕೊಳ್ತಾ ಇದ್ದಾರೆ ಫಸ್ಟ್ ಸ್ಟ್ಯಾಂಡರ್ಡ್ನ. ಖಾಲಿ. This is 9th standard. Both the mediums are together. ಇವರು ಜಕ್ಯಾ ಮ್ಯಾಮ್ ಅಂತ ಹೇಳಿ. ನಮಗೆ 30 ಇಯರ್ಸ್ ಅಬೌವ್ ಸರ್ವಿಸ್ ಆಗಿದೆ ಅವ್ರದ್ದು. ಶಿ ಹ್ಯಾಸ್ ಕಂಪ್ಲೀಟೆಡ್ 30 ಇಯರ್ಸ್ ಸರ್ವಿಸ್. ಸೀನಿಯರ್ ಮೋಸ್ಟ್ ಟೀಚರ್ ಆಫ್ ಆರ್ ಸ್ಕೂಲ್. ನಾವು ಓದಬೇಕಾದ್ರೆ ಇಂದನೂ ಕೂಡ ಜಕ್ಯಾ ಮಿಸ್ ಇಲ್ಲಿದ್ದಾರೆ. ಸೊ ಒನ್ ಆಫ್ ದ ಸೀನಿಯರ್. ಇಂಗ್ಲೀಷ್ ಹಿಂದಿ ಅಂದರೆ ಜಕ್ಯಾ ಮಿಸ್ ಅಂತ ಅರ್ಥ. ಯಾ, ಶಿ ಹ್ಯಾಸ್ ಕಂಪ್ಲೀಟೆಡ್ 30 ಇಯರ್ಸ್ ಆಫ್ ಸರ್ವಿಸ್ ಆ್ಯಂಡ್ ಯೆಟ್ ಶಿ ಇಸ್ ಕಂಟಿನ್ಯೂಯಿಂಗ್ ಅಸ್. ಥ್ಯಾಂಕ್ ಯು ಮ್ಯಾಮ್. ಗ್ರೇಟ್, ಥ್ಯಾಂಕ್ಫುಲ್ ಟು ಅವರ್ ಮಾ. ಇದು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದು. ಹಾಂ, ಇವರು ಗೀತಾ ಮ್ಯಾಮ್ ಅಂತೇಳಿ. ಇವರು 20 ಇಯರ್ಸ್ ಅಬೌವ್ ಸರ್ವಿಸ್ ಆಗಿದೆ ಇವರಿಗೆ. ಶಿ ಹ್ಯಾಸ್ ಕಂಪ್ಲೀಟೆಡ್ 20 ಇಯರ್ಸ್ ಆಫ್ ಸರ್ವಿಸಸ್. ಅದಕ್ಕೆ ಮೇಲೆ ಆಗಿದೆ. ಸೊ ಶಿ ಹ್ಯಾಸ್ ಕಂಪ್ಲೀಟೆಡ್ 20 ಇಯರ್ಸ್. ಒನ್ ಆಫ್ ದ ಮೋಸ್ಟ್ ಟೀಚರ್ ಗೈಸ್. ಇವರು ಕೂಡ ನಾನಿದ್ದಾಗಿಂದಲೂ ಕೂಡ ಮ್ಯಾಮ್ ಇದ್ದಾರೆ. 23 ಇಯರ್ಸ್. ಅದೇ 20 ಇಯರ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಅವರು ಹೊಸಬ್ರು ಮೊನಿಷಾ ಅಂತ ಹೇಳಿ. ಅವರು ನಮ್ಮಲ್ಲಿ 3 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದಾರಪ್ಪ ಆ್ಯಸ್ ಅ ಸಪೋರ್ಟಿವ್ ಆಗಿ. ಸೀನಿಯರ್ ಟೀಚರ್ಸ್ಗೆ ಸಪೋರ್ಟಿವ್ ಆಗಿ ಅವ್ರನ್ನ ತಗೊಳ್ತೀವಿ ನಾವು ಹೋಮ್ವರ್ಕ್ಸ್ಗೆ ಅವ್ರನ್ನ ಮಾಡಲಿಕ್ಕೋಸ್ಕರ. ಇದು 9th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮೀಡಿಯಮ್. ಇವರು ಬಸವರಾಜ್ ಸರ್ ಅಂತ ಹೇಳಿ ನಮ್ಮಲ್ಲಿ ಬಂದು. ಇವ್ರದ್ದು 20 ಇಯರ್ಸ್ ಆಗಿದೆ. ಇವರು ಬಸವರಾಜ್ ಸರ್ ಮತ್ತು ಕ್ಲಾಸ್ ಮಾತ್ರ ಅಲ್ಲ, ರಾದರ್ ದೆನ್ ಕ್ಲಾಸ್ ಬೇರೆ ಎಲ್ಲ ವರ್ಕ್ಗೂ ನಮಗೆ ಸಪೋರ್ಟಿವ್ ಆಗಿರೋರು ಇವರೇ. ಪ್ಲಸ್ ಆ್ಯಂಡ್ ಮೈನಸ್ ಎಲ್ಲದಕ್ಕೂ ಸಪೋರ್ಟಿವ್ ಆಗಿರ್ತಕ್ಕಂಥವ್ರು ಅವರು. ಸೊ ಈಸ್ ಅನ್ ಆಲ್ರೌಂಡರ್ ಆಫ್ ದಿಸ್ ಸ್ಕೂಲ್. ಬಟ್ ಕ್ಲಾಸ್ ಮಾತ್ರ ಹ್ಯಾಂಡಲ್ ಮಾಡಲ್ಲ ಅವರು. ಈಸ್ ಅ ಮ್ಯಾಥ್ಸ್ ಟೀಚರ್, ಸೈನ್ಸ್ ಮ್ಯಾಥ್ಸ್ ಟೀಚರ್ ಆಗಿದ್ದಾರೆ. 20 ಇಯರ್ಸ್ ಸರ್ವಿಸ್ ಆಗಿದೆ. ಅಪಾರ್ಟ್ ಫ್ರಮ್ ದಟ್ ಈಸ್ ಅನ್ ಆಲ್ರೌಂಡರ್ ಫಾರ್ ಎವ್ರಿ ಎಲ್ಲ ಕೆಲಸದಲ್ಲೂ ಇವರ ಒಂದು ಸಹಾಯ ನಮಗೆ ಇದೆ. ಇವರಿಂದನೇ ನಮಗೆ ಎಲ್ಲ ಕೆಲಸಗಳು, ಆನ್ಲೈನ್ ಕೆಲಸಗಳೆಲ್ಲವನ್ನು ನಮಗೋಸ್ಕರ ಮಾಡಿಕೊಡ್ತಾ ಇದ್ದಾರೆ. ಸೊ ಈಸ್ ಅ ಗ್ರೇಟ್ ಸಪೋರ್ಟ್ ಟು ಆರ್ ಸ್ಕೂಲ್. ಥ್ಯಾಂಕ್ ಯು ಮ್ಯಾಮ್. ಇವರು ಮಂಜುಳಾ ಮ್ಯಾಮ್ ಅಂತೇಳಿ. ಇವರು ನಾನ್ ಟೀಚಿಂಗ್ ಸ್ಟಾಫ್ಸ್. ಈ ಬಿಲ್ಡಿಂಗಲ್ಲಿ ಫುಲ್ ಮೇಂಟೆನೆನ್ಸ್ ಇನ್ಚಾರ್ಜ್ ಇವ್ರದ್ದೇ ಇದೆ. ಸೊ ಈವನ್ ಶಿ ಈಸ್ ಗಿವಿಂಗ್ ಅಸ್ ಸರ್ವಿಸ್ ಸಿನ್ಸ್ ಫ್ರಮ್ 6 ಇಯರ್ಸ್. 6 ವರ್ಷದಿಂದ ಇದೆ. ಸೊ ಕಂಪ್ಲೀಟ್ ಮೇಂಟೆನೆನ್ಸ್ ಆಫ್ ದಿಸ್ ಬಿಲ್ಡಿಂಗ್ ಗೋಸ್ ಟು ಹರ್ ಆ್ಯಂಡ್ ಶಿ ಈಸ್ ವರ್ಕಿಂಗ್ ಟು ಆರ್ ಸ್ಯಾಟಿಸ್ಫ್ಯಾಕ್ಷನ್. ನಮ್ಗೆ ಮನಸ್ಸು ತೃಪ್ತಿ ಆಗೋಷ್ಟು ಶಿ ಈಸ್ ಪುಟಿಂಗ್ ಅನ್ ಹಾರ್ಡ್ ವರ್ಕ್ ಮಾ. ಆ್ಯಂಡ್ ಶಿ ಈಸ್ ಅನದರ್ ಗ್ರೇಟ್ ಸಪೋರ್ಟ್ ಟು ಆರ್ ಸ್ಕೂಲ್. ಗುಡ್ ಆಫ್ಟರ್ನೂನ್. ಸಿಡೌನ್. ಇದು 6th ಸ್ಟ್ಯಾಂಡರ್ಡ್. ಇವರು ಚಂದ್ರಕಲಾ ಮೇಡಮ್ ಅಂತ ಹೇಳಿ. ಇವರು 20 ವರ್ಷ ಸರ್ವಿಸ್ ಇವ್ರಿಗೆ ಆಗಿದೆ. ಚಂದ್ರಕಲಾ ಮೇಡಮ್ ಅಂದರೆ ತುಂಬ ಫೇಮಸ್ಸು. LKG ಇಂದನೂ ಕೂಡ ಹೌದು. ಅವ್ರದ್ದು 20 ವರ್ಷ ಸರ್ವಿಸ್ ಆಗಿದೆ ನಮ್ಮಲ್ಲಿ. ಹಾಂ, 20 ಇಯರ್ಸ್ ಸರ್ವಿಸ್. ಆ್ಯಂಡ್ ಇವರು ಅಫ್ಶಾ ಮಿಸ್ ಅಂತ ಹೇಳಿ. ಇವ್ರದ್ದು ಅಬೌವ್ 15 ಇಯರ್ಸ್ ಸರ್ವಿಸ್ ಆಗಿದೆ ನಮ್ಮ ಶಾಲೆಯಲ್ಲಿ. 15 ವರ್ಷದಿಂದ ಕಾರ್ಯನಿರ್ವಹಿಸ್ತಿದ್ದಾರೆ ಅವರು.
ಗೈಸ್ ಸ್ಟ್ಯಾಂಡರ್ಡ್ಗೆ ಒನ್ ಆಫ್ ದ ಮೋಸ್ಟ್ ಸೀನಿಯರ್ ಟೀಚರ್ ನಾವಿದ್ದಾಗಿಂದನೂ ಅಪ್ಷನ್ ಇದ್ದಾರೆ. ನಮ್ಮ ಸ್ಕೂಲಲ್ಲಿ ಯಾವುದೇ ಒಂದು ಕಲ್ಚರಲ್ ಈವೆಂಟ್ ಆದರೆ ಆ ಕಲ್ಚರಲ್ ಇವೆಂಟ್ಗೆ ಮೇನ್ ಪಾರ್ಟಿಸಿಪೆಂಟ್ ಇವರೇ ಆಗಿರ್ಬೋದು. ಇವ್ರದೇ ಪ್ರೋಗ್ರಾಮ್ಸ್ ಜಾಸ್ತಿ. ನಮಗೆಲ್ಲ ಕೂಡ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದು ಅಪ್ಷನ್ ಮಿಸ್ ಮತ್ತು ರಾಧಾ ಮಿಸ್ ಇವಾಗಿಲ್ಲ. ರಾಧಾ ಮಿಸ್ ಇವರು ಅಂತೇಳಿ ರಾಧಾ ಮಿಸ್ ಈಗ ಇಲ್ಲ, ಅವ್ರು ನಮ್ಮ ಬೇರೆ ಕಡೆ ಶಿಫ್ಟ್ ಆಗಿರೋದ್ರಿಂದ ಅವ್ರು ಕಂಟಿನ್ಯೂ ಮಾಡ್ತಾ ಇಲ್ಲ. ಅದೇ ಥರ ಜಯತಿಲಕ ಮಿಸ್ ಅಂತ ಇನ್ನೊಬ್ರು ಥರ್ಡ್ ಸ್ಟ್ಯಾಂಡರ್ಡ್ ಹ್ಯಾಂಡಲ್ ಮಾಡ್ತಿದ್ರು, ಅವರು ಶಿಫ್ಟ್ ಆದರು ಅಂತೇಳಿ ಅವರು ಬಿಟ್ಟರು. ಸೊ ದೇ ಆಲ್ ಆರ್ ನಮಗೆಲ್ಲ ಅವ್ರಿಗೆ ಸಪೋರ್ಟಿಂದನೇ ವಿ ಆರ್ ವಿತ್ ಸ್ಟ್ಯಾಂಡಿಂಗ್ ಸೋ ಲಾಂಗ್. ಇವರಂತೂ ಕಲ್ಚರಲ್ ಈವೆಂಟ್ಗೆ ತುಂಬ ಬಹಳ ಶ್ರಮವನ್ನು ಪಟ್ಟು ನಮ್ಮ ಕಲ್ಚರಲ್ ಈವೆಂಟನ್ನು ಸಕ್ಸಸ್ ಮಾಡೋದೇ ಅಕ್ಷಾ ಮಿಸ್. ಗುಡ್ ಆಫ್ಟರ್ನೂನ್, ಸಿಟ್ ಡೌನ್. ಇದು ಥರ್ಡ್ ಸ್ಟ್ಯಾಂಡರ್ಡ್. ಇವ್ರು ಧನಾ ಮ್ಯಾಮ್ ಅಂಥೇಳಿ ನಮ್ಮ ಎಕ್ಸ್ ಸ್ಟೂಡೆಂಟು, ಆಮೇಲೆ ನಮ್ಮ ಸ್ಕೂಲಲ್ಲಿ 10 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದಾರೆ. ಎಕ್ಸ್ ಸ್ಟೂಡೆಂಟ್ ಅವ್ರು ಈಗ ಹೊಸದಾಗಿ 2 ಇಯರ್ಸಿಂದ ಜಾಯ್ನ್ ಆಗಿದ್ದಾರಪ್ಪ. ಅವ್ರಿಗೆ ಸಪೋರ್ಟಿವ್ ಆಗಿರೋದಕ್ಕೆ ಟ್ರೈನಿಂಗು ಆಗುತ್ತೆ, ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ. ಸೊ ಸ್ಟ್ರೆಂತ್ ಜಾಸ್ತಿ ಇರೋ ಕ್ಲಾಸಸ್ಗೆ 2 ಟೀಚರ್ಸ್ನ ಕೊಟ್ಬಿಡ್ತೀವಿ, ಅವ್ರನ್ನ ನೋಡ್ಕೊಳ್ಳೋಕ್ಕೆ ಓದಿಸ್ಬೇಕು ಅಂತೇಳಿ. ಗುಡ್ ಆಫ್ಟರ್ನೂನ್ ಮಾ. ಇದು 5th ಸ್ಟ್ಯಾಂಡರ್ಡು. ಸೊ ಗೈಸ್ ಜಯಂತಿ ಮ್ಯಾಮ್ ಅವರು ಒನ್ ಆಫ್ ದ ಮೋಸ್ಟ್ ಸೀನಿಯರ್ ಟೀಚರು. ಜಯಂತಿ ಮ್ಯಾಮ್ ಇವ್ರದ್ದು ಅಬೌವ್ 15 ಇಯರ್ಸ್ ಸರ್ವಿಸ್ ಆಗಿದೆ ಅವ್ರದ್ದು. ಶಿ ಇಸ್ ರೀಚಿಂಗ್ ನಿಯರ್ಲಿ 20 ಇಯರ್ಸ್ 20 ವರ್ಷ ರೀಚ್ ಮಾಡ್ತಾ ಇದ್ದಾರೆ. ಸೊ ಜಯಂತಿ ಮ್ಯಾಮ್ ಅಂತ 5th ಸ್ಟ್ಯಾಂಡರ್ಡ್ಗೆ ಅವರು ಒಂದು ವರ್ಕ್ ಆಲ್ಸೋ ಇಟ್ಸ್ ವೆರಿ ಗ್ರೇಟ್. ಗ್ರೇಟ್ ಅವರೊಂದು ಸಪೋರ್ಟಿವ್. ನಾವು ಬರೀ ಟೀಚಿಂಗ್ ಅಲ್ಲದೆ ಬೇರೆ ಎಲ್ಲ ವಿಷಯದಲ್ಲೂ ನಮಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ ಕ್ಲಾಸಲ್ಲಿ. ಸೀನಿಯರ್ ಮೋಸ್ಟ್. ಇನ್ನೊಂದು ನಾವಿದ್ದಾಗಿಂದನೂ ಒಂದು ಕ್ವಶನ್ ಡೌಟು, ಇದು ಓಪನ್ ಟಾಪ್ ಎಲ್ಲ ಈ ಥರ ಸ್ವಲ್ಪ ಓಪನ್ ಆಗಿದೆ. ಇದೇನು ಈ ಥರನೇ ಮಾಡಬೇಕಂತ ಪ್ಲ್ಯಾನಾ ಅಥವಾ ಹೆಂಗೆ ಇದು? ಗಾಳಿ ಬರಲಿ ಅಂತ. ಇದು ಅವಾಗ ಬಿಲ್ಡಿಂಗ್ ಇರಲಿಲ್ಲಮ್ಮ, ಪ್ಲೇನ್ ಇತ್ತು. ಸೊ ಅವ್ರದ್ದು ಪಕ್ಕದಲ್ಲಿ ಅವ್ರು ಕನ್ಸ್ಟ್ರಕ್ಷನ್ ಮಾಡಿದಾಗ ನಾವೇನಾದ್ರು ಅಟ್ಯಾಚ್ ಆದಾಗ ಪ್ರಾಬ್ಲಮ್ ಆಗುತ್ತಂತೆ ಸ್ವಲ್ಪ ಒಳಗಡೆ ಮಾಡ್ಕೊಂಡ್ವಿ ಅಷ್ಟೇ. ಅಂದರೆ ಬೇರೆ ಸ್ಕೂಲ್ ಕಂಪೇರ್ ಮಾಡೋದು ಒಂಥರ ಯೂನಿಕ್ ಆಗಿದೆಯಲ್ಲ. ಗುಡ್ ಆಫ್ಟರ್ನೂನ್, ನಾನು ಸಿಟ್ ಡೌನ್. ಇದು 7th ಸ್ಟ್ಯಾಂಡರ್ಡ್. ಇವರು ನಾವಿದ್ದಾಗ 8th ಇತ್ತು, 7th. ಶೋಭಾ ಮ್ಯಾಮ್ ಅಂಥೇಳಿ ಇವರು ನಮ್ಮಲ್ಲಿ 10 ಇಯರ್ಸಿಂದ ಸರ್ವಿಸ್ ಮಾಡ್ತಾ ಇದ್ದಾರೆ. ಮೇಲೇ ಆಗಿರಬೇಕಲ್ವಮ್ಮ, 10 ಇಯರ್ಸ್ ಮೇಲೇ ಆಗಿದೆ ಅವ್ರ ಸರ್ವಿಸ್. ಮಧ್ಯದಲ್ಲಿ ಡಿಸ್ಕಂಟಿನ್ಯೂ ಮಾಡಿದರು, ಮದುವೆ ಆಗಿ ಮತ್ತೆ ಜಾಯಿನ್ ಮಾಡಿದ್ದಾರೆ. ನಾಳೆ ನಿಮ್ಗೊಂದು ನಾನು ಕ್ವಶನ್ ಕೇಳಿದ್ನಲ್ಲ ಮ್ಯಾಮ್ ಆವಾಗಲೇ, ಒಂದು ಸಲ ಬಂದರೆ ಒಂದು ಲಾಂಗ್ ಜರ್ನಿ ಇರುತ್ತೆ ನಮ್ಮ ಸ್ಕೂಲಲ್ಲಿ ಟೀಚರ್ಸ್ದು. ಗುಡ್ ಆಫ್ಟರ್ನೂನ್ ಮಾ. ಇದು 8th ಸ್ಟ್ಯಾಂಡರ್ಡ್ ಮಾ. ಇದು 8th ಸ್ಟ್ಯಾಂಡರ್ಡ್. ಇವರು ಆಶಾ ಮಿಸ್ ಅಂತ ಹೇಳಿ, ಇವ್ರದ್ದು 20 ಇಯರ್ಸ್ ಸರ್ವಿಸ್ ಆಗಿದೆ ನಮ್ಮ ಶಾಲೆಯಲ್ಲಿ. ಸೀನಿಯರ್ ಮೋಸ್ಟ್ ಇವರು. ನಾವು 8th ಸ್ಟ್ಯಾಂಡರ್ಡ್ ಇದ್ದಾಗ ಆಶಾ ನಮ್ಮ ಟೀಚರು. ಕ್ಲಾಸ್ ಆ್ಯಕ್ಟಿವಿಟೀಸ್ ಅಲ್ಲದೆ ಬೇರೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ಗೆಲ್ಲ ನಮಗೆ ಕೋಆಪ್ರೇಟ್ ಮಾಡತಕ್ಕಂಥವ್ರು ಅವರು. ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಏನೇ ಇದ್ರೂ ಶೀಲ್ ಕೋಆಪ್ರೇಟ್ ವಿತ್ ಅಸ್. ಅಪಾರ್ಟ್ ಫ್ರಮ್ ದಿ ಸ್ಕೂಲ್ ಟೈಮಿಂಗ್ಸ್ ಆದಮೇಲೆನೂ ಏನಾದರೂ ವರ್ಕ್ ಇದ್ರೂ ಅವರು ಮಾಡಿಕೊಡ್ತಾ ಇದ್ದಾರೆ. ಶಿ ಈಸ್ ಆಲ್ಸೋ ಎ ಗ್ರೇಟ್ ಸಪೋರ್ಟ್ ಟು ಅಸ್. ಇವಾಗ ಏನು ನೋಡಿರಿ, ಟೋಟಲ್ ಕೆಳಗಡೆಯಿಂದ ಎಲ್ಲ ಟೀಚರ್ಸ್ ಅಷ್ಟೇ, ನಾಟ್ ಓನ್ಲಿ ಅವರೊಬ್ಬರೇ ಅಂತ ಹೇಳಕ್ಕೆ ಹೋಗಲ್ಲ. ಎವ್ರಿ ಸ್ಟಾಫ್ಸ್ ಆರ್ ವೆರಿ ಸಪೋರ್ಟಿವ್ ಅಸ್. ವಾಟ್ ಎವರ್ ನಾವು ಏನೇ ಹೇಳಿದ್ರು ಅದನ್ನು ಮನಸ್ಸು ತೃಪ್ತಿಯಿಂದ ಮಾಡಿಕೊಡ್ತಾ ಇದ್ದಾರೆ ನಮಗೆ. ಯಾವತ್ತೂ ಏನು ಯಾರೂ ಹೇಳ್ದವರಲ್ಲ. ಸೊ ದೇ ವೆರಿ ಕೋಆಪ್ರೇಟಿವ್ ಟು ಅಸ್ ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಹ್ಯಾವ್ ಸಚ್ ಅ ವಂಡರ್ಫುಲ್ ಸ್ಟಾಫ್ಸ್. ಗೈಸ್ ಇವಾಗ ನೋಡಿದ್ದು ಇಂಗ್ಲೀಷ್ ಮೀಡಿಯಮ್ ನೀವು ಕಂಪ್ಲೀಟ್ ಏನು ನೋಡಿದ್ರಿ. ಸೊ ಈಗ ನಾವು ಕನ್ನಡ ಮೀಡಿಯಮ್ ಹೋಗೋಣ. ಸೊ ಇದೆ ಇಂಗ್ಲೀಷ್. ಗೈಸ್ ಈಗ ಇಂಗ್ಲೀಷ್ ಮೀಡಿಯಮ್ ಆಯಿತು, ಇವಾಗ ಕನ್ನಡ ಮೀಡಿಯಮ್ ಹತ್ರ ಬಂದಿದ್ದೀವಿ. ಸೊ ಕನ್ನಡ ಮೀಡಿಯಮ್ ನೋಡ್ತಾ ಇರ್ಬೋದು. ಇವಾಗ ಮ್ಯಾಮ್ ಇದು ಆಫೀಸ್ ರೂಮು. ಬಂದ್ಬಿಟ್ಟು ಆಫೀಸ್ ರೂಮ್ ಇದು ಆಫೀಸ್ ರೂಮು. ಇವರು ನಾಗು ಮ್ಯಾಮ್ ಅಂಥೇಳಿ, ಇವ್ರಿಗೂ ಅಬೌಟ್ 25 ಇಯರ್ಸ್ ಸರ್ವಿಸ್ ಆಗಿದೆ ನಮ್ಮಲ್ಲಿ. ಇವರು ಮ್ಯಾನೇಜ್ಮೆಂಟ್ ಇನ್ಚಾರ್ಜ್ ಫುಲ್. ಎಲ್ಲ ಅಡ್ಮಿನ್ ವರ್ಕ್ ಎಲ್ಲ ವರ್ಕ್ಸನ್ನು ಇವರೇ ಮೇಂಟೈನ್ ಮಾಡೋದು. ರೆಕಾರ್ಡ್ಸ್, ಸ್ಕೂಲ್ ರೆಕಾರ್ಡ್ಸ್ ಎಲ್ಲ ಇವರೇ ಮೇಂಟೈನ್ ಮಾಡೋದು ಅಡ್ಮಿನ್ ಅಲ್ಲಿ. ಮತ್ತು ಎಲ್ಲ ರೆಕಾರ್ಡ್ಸ್ ಅಪ್ ಟು ಡೇಟ್ ಮೇಂಟೈನ್ ಮಾಡೋದು ಇವ್ರದ್ದು. 25 ಇಯರ್ಸ್ ಸರ್ವಿಸ್ ಆಗಿದೆ. ನಾಗಲಕ್ಷ್ಮಿ ಮೇಡಮ್ ಅಂತ ಇವರು. ಆ್ಯಂಡ್ ನಿಮಗೆ ಏಕ ಮೇಡಮ್ ಸರ್, ನಮ್ಮ ಮ್ಯಾಮ್ ಅವ್ರ ಫಾದರು ಅವರೇ, ಅವರು ಮತ್ತು ಅವರು ನಿಮ್ಮ ಬ್ರದರ್ ಅಲ್ಲ, ಅವ್ರ ಬ್ರದರು ವೇಣು ಸರ್, ಅವರು ಫೌಂಡರ್ ಆಫ್ ಶುಭಾ ಸ್ಕೂಲ್ ಅವರೇ. ಆ್ಯಂಡ್ ಇದು ಬಂದ್ಬಿಟ್ಟು ಅವಾಗ ನಾವಿದ್ದಾಗ ಸರಸ್ವತಿ ಪೂಜೆ, ಈಗ
ರೆಕಾರ್ಡರ್ ಇದೆ. ಸೊ ಈಗ ಇವರು ರಾಜಮ್ಮ ಮಿಸ್ ಅಂತ ಹೇಳಿ 45 ಇಯರ್ಸ್ ಸರ್ವಿಸ್ ಆಗಿ ರಿಟೈರ್ ಆಗಿ ಮತ್ತೆ ನಮ್ಮಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಶಿ ಈಸ್ ದಿ ಮೋಸ್ಟ್ ಹೆಲ್ಪ್ಫುಲ್ ಟೀಚರ್ ಟು ಅಸ್ ಇನ್ ಆಲ್ ದಿ ಆಸ್ಪೆಕ್ಟ್ಸ್. ಎಲ್ಲ ಒಂದು ವಿಷಯದಲ್ಲೂ ನಮಗೆ ಸಲಹೆಯನ್ನು ಕೊಡೋ ಸಲಹೆಗಾರರು ಅಂತಲೇ ಹೇಳ್ಬೋದು ಅವ್ರನ್ನ. ಶಿ ಈಸ್ ಅ ಲೀಗಲ್ ಅಡ್ವೈಸರ್ ಫಾರ್ ಅಸ್. ರಾಜಮ್ಮ ಮಿಸ್ ಅಂತ ಹೆಸರು ಹೇಳಿದ್ನಪ್ಪ. ಅಮ್ಮ ಮಿಸ್ ಗೊತ್ತಾಗಿದೆಯಲ್ಲ. ಹೇಯ್ ವಾಟ್ಸ್ ಇಟ್, ಸಿಟ್ ಅಟ್ ಯುವರ್ ಪ್ಲೇಸಸ್, ಸಿಟ್ ಅಟ್ ಯುವರ್ ಪ್ಲೇಸಸ್. ಮಳೆ ಬರ್ತಿದೆ, ಆ ಕಡೆ ಹೋಗೋಕ್ಕಾಗಲ್ಲ ಅಂತ ಕಾಣುತ್ತೆ ಕನ್ನಡ ಮೀಡಿಯಂ. ಇಲ್ಲಿಗೆ ಮಾಡಿಬಿಟ್ಟು ಹೇಯ್ ಇಲ್ಲಿ ಕೀಪ್ ಪಾಯಿಂಟ್. ಇದು 10th ಸ್ಟ್ಯಾಂಡರ್ಡ್. ಸೊ ಇದು ಕಂಪ್ಲೀಟ್ ಕ್ಲಾಸ್ 10th ಇಂಗ್ಲೀಷ್ ಮೀಡಿಯಮ್ ಅಲ್ಲ? ಇಂಗ್ಲೀಷ್. ನಾವು ಓದಿದ್ದು ಈಗ ಓದ್ತಿರೋರು ನಮಗಿಂತ ಮುಂಚೆ ಸೀನಿಯರ್ಸು ಎಲ್ಲರೂ ಇಲ್ಲೇ 10th ಮುಗಿಸಿದ್ದು. ಇದೊಂಥರ ಕಂಪ್ಲೀಟ್ ಮರೆಯೋಕ್ಕಾಗದಿರೋ ಮೆಮೊರಿ ಕ್ಲಾಸ್ ಅಂತಲೇ ಅನ್ಬೋದು. ಯಾಕಂದರೆ ಎಲ್ಲ ಕಂಪ್ಲೀಟ್ ಲಾಸ್ಟ್ ಕ್ಲಾಸಸ್ ಫಾರ್ ಎವ್ರಿ ಬ್ಯಾಚಸ್. ಎಲ್ಲ ಕ್ಲಾಸು ಲಾಸ್ಟ್ ಕ್ಲಾಸ್ ರೂಮ್ ಫಾರ್ ಎವ್ರಿ ಬ್ಯಾಚಸ್. ಅಲ್ಲಿ ಪಕ್ಕದಲ್ಲಿ ಮ್ಯಾಮ್ ವಾಶ್ರೂಮ್ ಆ್ಯಂಡ್ ವಾಶ್ರೂಮು ಹ್ಯಾಂಡ್ ವಾಶ್ ಎಲ್ಲ ಇದೆ ಒಳಗಡೆ ಇದೆ. ಲೈಬ್ರರಿ ಸ್ಪೋರ್ಟ್ಸ್ ರೂಮ್ ಎಲ್ಲ ಒಳಗಡೆ ಇದೆ. ಟೋಟಲಿ ಇವಾಗ ಏನು ಕನ್ನಡ ಮೀಡಿಯಮ್ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಕಂಪ್ಲೀಟ್ ನೋಡಿದ್ರೆ ದಿಸ್ ಈಸ್ ಅವರ್ ಶುಭಾ ಸ್ಕೂಲ್. ಥ್ಯಾಂಕ್ ಯು. ಒಳಗಡೆ ಕಂಪ್ಯೂಟರ್ ಲ್ಯಾಬ್, ಲೈಬ್ರರಿ, ಸ್ಪೋರ್ಟ್ಸ್ ರೂಮ್. ಸೊ ಈಗ ಸೀನಿಯರ್ ಮೋಸ್ಟ್ ಟೀಚರ್ ರಾಜಮ್ಮ ಮಿಸ್ ಅನ್ನ ಮಾತಾಡ್ಸೋಣ. ಸೊ ಬನ್ನಿ. ಸೊ ಮ್ಯಾಮ್, ಇವಾಗ ನೀವು ಈ ಸ್ಕೂಲಲ್ಲಿ ಆಲ್ಮೋಸ್ಟ್ ತುಂಬ ವರ್ಷದಿಂದ ನೀವು ವರ್ಕ್ ಮಾಡ್ತಿದ್ದೀರಾ. ಸೊ ಫಸ್ಟ್ ಆಫ್ ಆಲ್ ಆ ಟೀಚರ್ ಜಾಬ್ ಬಗ್ಗೆ ನಮ್ಮ ಒಪಿನಿಯನ್. ನಾನು 39 ವರ್ಷ ಸರ್ವಿಸ್ ಆಗಿದೆ ನಂದು. ಆಯಿತಾ, ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ವ್ಯಾಸಂಗ ಮಾಡಿ ಟೀಚರಾಗಿ ಕೆಲಸ ಮಾಡಿದ್ದೀನಿ. ಆಯಿತಾ, ನಮ್ಮಲ್ಲಿ 85-90ರೊಳಗೆ ಸುಮಾರು 700 ಜನದವರೆಗೂ ಅಡ್ಮಿಷನ್ ಇತ್ತು. ಆಯಿತಾ, ಕನ್ನಡ ಮೀಡಿಯಮಲ್ಲಿ ಇಡೀ ಈ ಅಗ್ರಹಾರಕ್ಕೆ ಈ ಸ್ಕೂಲೇ ಬಡ ಸ್ಕೂಲು ಅಂತ ಅತೀ ಕಡಿಮೆಯಲ್ಲಿ ನಾವು ನಡೆಸ್ತಾ ಇರೋದು ಅಂತಂದರೆ ಇದೇ ಸ್ಕೂಲು. ಈ ಸ್ಕೂಲಲ್ಲೇ ಶುಭಾ ಸ್ಕೂಲು ಅಂತಂದರೆ ಬಡವರ ಸ್ಕೂಲ್ ಅಂತಲೇ ಹೇಳ್ಬೋದು. ಆ ರೀತಿಯಾಗಿ ನಡೆಸಿದ್ದೀವಿ. ಈಗಲೂ ಸಹ ಕನ್ನಡ ಮಾಧ್ಯಮದಲ್ಲಿ ಇಷ್ಟು ವರ್ಷ ಆದ್ರೂ ಇಲ್ಲಿ 115 ಮಕ್ಕಳು ಈ ಸಲ ಇರೋದು. ಕನ್ನಡದ ಮಾಧ್ಯಮದಲ್ಲಿ 105 ಮಕ್ಕಳಿದ್ದಾರೆ. ಮತ್ತು ಅಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ 500 ಮಕ್ಕಳವರೆಗೂ ಇದ್ದಾರೆ. ನಮ್ಮಲ್ಲಿ ಇನ್ನು ಅಪ್ರೋ ಟೀಚರ್ ಈಗ 3 ಜನ ಇದ್ದಾರೆ. ಈ ವರ್ಷನೂ ಒಬ್ಬರು ರಿಟೈರ್ಡ್ ಆಗ್ತಾರೆ ಕೊನೆಯದಾಗಿ. ಇನ್ನಿಬ್ಬರು ಉಳಿದಿದ್ದಾರೆ. ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದೀವಿ. ಕನ್ನಡ ಮಾಧ್ಯಮದಲ್ಲಾಗಲಿ ಇಂಗ್ಲೀಷ್ ಮಾಧ್ಯಮದಲ್ಲಾಗಲಿ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದೀವಿ. ಮಕ್ಕಳ ಅಡ್ಮಿಷನು ಚೆನ್ನಾಗಿ ಆಗ್ತಾ ಇದೆ. ಇನ್ನೇನಪ್ಪ ಮ್ಯಾಮ್, ಈಗ ಪರ್ಟಿಕ್ಯುಲರ್ ಇವಾಗ ಅಪ್ಪ ಅಮ್ಮ ಎಲ್ಲ ಯೋಚನೆ ಮಾಡ್ತಾರಲ್ವಾ. ಸೊ ಇವಾಗ ಶುಭಾ ಸ್ಕೂಲ್ಗೆ ನಾವು ಯಾಕೆ ಜಾಯಿನ್ ಮಾಡಿಸ್ಬೇಕು ನಮ್ಮ ಮಕ್ಕಳನ್ನ, ಇದಕ್ಕೆ ನಿಮ್ಮ ಪರ್ಟಿಕ್ಯುಲರ್ ರೀಸನ್? ಅಂದರೆ ಸುಭಾ ಸ್ಕೂಲ್ಗೆ ಮಾಡಬೇಕು ಅಂದರೆ ಈ ಏರಿಯಾ ಮಾಗಡಿ ರೋಡ್ ಅಂತಂದರೆ ತುಂಬ ಬಡವರು ಕೂಲಿ ಮಾಡೋ ಅಂತ ಅವರು ಇರೋದು ಇಲ್ಲಿ. ಅವರು ಸಹ ಓದಿಲ್ದೇನೆ ಬೇರೆ ಸ್ಕೂಲ್ಗಳಿಗೆ ಹಾಕ್ಬೇಕು ಅಂದ್ರೆ ಅವ್ರಿಗೆ ಕಟ್ಟೋಕ್ಕೆ ಫೀಸ್ ಇರಲ್ಲ, ಬುಕ್ಸ್ ತಗೊಳೋಕೆ ಇರೋಲ್ಲ. ಫಾರ್ ಎಕ್ಸಾಂಪಲ್ ಅಂದರೆ ಇಲ್ಲಿ ನಾವು ಎಲ್ಲದರಲ್ಲೂ ಕಡಿಮೆನೆ. ಒಂದು ಬುಕ್ಸ್ ತೊಗೋಬೇಕಂದ್ರೂ 2,000 ಒಳಗೇನೆ ಇಂಗ್ಲೀಷ್ ಮೀಡಿಯಮ್ಗೆ ಆಗುತ್ತೆ. 1,000 ರೂಪಾಯಿ ಒಳಗೇನೆ ನಾವು ಇದನ್ನು ಮಾಡ್ತೀವಿ. ಇಲ್ಲಿ ಎಲ್ಲ ಫ್ರೀ ಇರುತ್ತೆ, ಊಟ ಇರುತ್ತೆ. ಕನ್ನಡ ಮೀಡಿಯಮಲ್ಲಿ ಬುಕ್ಸ್ ಫ್ರೀ ಇರುತ್ತೆ, ಟೆಕ್ಸ್ಟ್ ಬುಕ್ ಎಲ್ಲ ಇರುತ್ತೆ. ಆಮೇಲೆ ಮತ್ತೆ ನಾವು ಅಂಥ ಬಡವರಿಗೆ ಫೀಸನ್ನೇ ತೊಗೊಳ್ದಿರ ನಾವು ಏನನ್ನು ಅಪೇಕ್ಷೆ ಮಾಡ್ದಿರನೇ ಸೇರಿಸ್ಕೋತೀವಿ. ಅಂಥವ್ರನ್ನೆಲ್ಲ ಇದನ್ನು ಮಾಡ್ತೀವಿ. ಅದರಿಂದ ಇಲ್ಲಿ ತುಂಬ ಜನ ಇಷ್ಟಪಡ್ತಾರೆ ಹಾಕ್ಬೇಕು ಅಂತಂದರೆ. ಅಡ್ಮಿಷನ್ಗೆಲ್ಲನೂ ತುಂಬ ಇಷ್ಟಪಡ್ತಾರೆ. ಇವಾಗ ಸ್ಕೂಲ್ ಅಂತ ಬಂದಾಗ ಕೆಲವರು ಸ್ಕೂಲ್ ಅನ್ನೋ ಹೆಸರಲ್ಲಿ ಜಾಸ್ತಿ ಸ್ಕ್ಯಾಮ್ ಆಗಿರ್ಬೋದು, ಜಾಸ್ತಿ ಬಡವ್ರನ್ನ ತುಂಬಾ ಕೊಳ್ಳೆ ಮಾಡಿ ಹೊಡೆಯೋದಾಗಿರ್ಬೋದು, ಆ ಥರ ಎಲ್ಲ ಇದು ಮಾಡ್ತಾರೆ. ಬಟ್ ಶುಭಾ ಸ್ಕೂಲ್ ಯಾಕೆ ಇಷ್ಟೊಂದು ಅಡ್ವಾಂಟೇಜಸ್ ಕೊಡ್ತಿದೆ? ಯಾಕೆ ಅವ್ರಿಗೆ ಬಿಸ್ನೆಸ್ ಮಾಡಬೇಕು ಅಂತ ಎಲ್ಲ ಏನಿಲ್ಲ? ಆ ಥರ ಏನೂ ಇಲ್ಲ, ಯಾರೂ ಇಲ್ಲ. ನಾವು ಬಡತನದಿಂದ ಬಂದಂಥ ಟೀಚರ್ಗಳೇ ಎಲ್ಲ ಇರೋದ್ರಿಂದ ನಮ್ಮಲ್ಲಿರೋ ಟೀಚರ್ಸು ಅಷ್ಟೇ ಬಡವರು. ಅಷ್ಟೇ ಇದರಾಗಿ ಅವರು ಯಾವುದು ದುಡ್ಡಿಗೂ ಅಪೇಕ್ಷೆ ಪಡೆದಿರ ಕಡಿಮೆ ಸಂಬಳದಲ್ಲೇ ಸಹ ವರ್ಕ್ ಮಾಡ್ತಾ ಇರ್ತಾರೆ. ಇದರಿಂದ ನಾವು ಬಡವರಿಗೇನೆ ಮೀಸಲು ಅಂತ ಅವ್ರಿಗಾಗೆ ಇಟ್ಟಿದ್ದೀವಿ. ಅದರಿಂದನೇ ನಮಗೆ ಅಡ್ಮಿಷನ್ ಬರ್ತಾ ಇರೋದು ಅಷ್ಟೇನೆ. ಪ್ರತಿ ವರ್ಷ ಕನ್ನಡ ಮೀಡಿಯಮಲ್ಲಿ ಇಲ್ಲ ಅಂತ ಈ ಏರಿಯಾದಲ್ಲಿ ಎಷ್ಟು ಒಂದು 4-5 ಸ್ಕೂಲು ಮುಚ್ಚೋಗಿದೆ. ಆಯಿತಾ, ಅದರಲ್ಲಿ ಒಂದು 3 ಸ್ಕೂಲ್ ಮಾತ್ರ ಈಗ ನಡೀತಾ ಇರೋದು ಇಲ್ಲಿ ಮಾಗಡಿ ರೋಡಲ್ಲಿ. KS ಸಿದ್ಧಲಿಂಗೇಶ್ವರ ಮತ್ತು ಈ ಶುಭಾ ಸ್ಕೂಲ್ ಅಂತ. ಅದರಲ್ಲೂ ಅತಿ ಕಡಿಮೆ ಅಂತಂದರೆ ನಾವು ಅತಿ ಕಡಿಮೆಯಾಗಿ ಮಾಡ್ತಾ ಇದ್ದೀವಿ. ಏನೋ ಕನ್ನಡ ಮಾಧ್ಯಮದಲ್ಲೇ ನಾವು ಪ್ರಾರಂಭ ಮಾಡಿರೋದ್ರಿಂದ ಕನ್ನಡತನವನ್ನು ಬಿಡ್ದಿರ ನಡೆಸ್ತಾ ಇದ್ದೀವಿ. ಕಡಿಮೆ ಸ್ಟ್ರೆಂತ್ ಆದ್ರೂ ಮ್ಯಾನೇಜ್ಮೆಂಟಿಂದಲೇ ಸಂಬಳ ಕೊಟ್ಟು ಅವರಿಗೆ ಇದನ್ನು ನಾವು ನಡೆಸ್ತಾ ಇದ್ದೀವಿ. ಈಗ ಇರೋರೇ ಅಪ್ರೋಡ್ 2 1 to 7 ಅಂದರೆ 7 ಜನ ಟೀಚರ್ ಬೇಕು. ಅದರಲ್ಲಿ ಮ್ಯಾನೇಜ್ಮೆಂಟ್ ಅವರೇ, ಆಡಳಿತ ಮಂಡಳಿಯವರೇ ಸಂಬಳ ಕೊಟ್ಟು ಈ ಸ್ಕೂಲ್ನ ನಡೆಸ್ತಾ ಇರೋದ್ರಿಂದ ಎಜುಕೇಷನ್ ಅಷ್ಟೇ ಚೆನ್ನಾಗಿದೆ.
ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ಕನ್ನಡ ಮೀಡಿಯಮಲ್ಲೂ ಒಳ್ಳೆ ಪರ್ಸೆಂಟೇಜ್ ತೆಗೆದು ಪಾಸ್ ಆಗಿದ್ದಾರೆ. ಇದರಿಂದ ಜನ ಏನು ಮಾಡ್ತಾರೆ, ಕನ್ನಡಕ್ಕೂ ಉತ್ತೇಜನ ಕೊಡ್ತಾ ಇದ್ದಾರೆ. ಮ್ಯಾಮ್ ಇವಾಗ ಲಾಸ್ಟ್ ಕ್ವಶನ್, ಇವಾಗ 39 ವರ್ಷದಿಂದ ನೀವು ವರ್ಕ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಏನ್ ಮೋಟಿವೇಶನ್ ಟೀಚರ್ ಜಾಬ್ಗೆ ನೀವು ಪರ್ಟಿಕ್ಯುಲರ್ ಆಗಿ ಬರಕ್ಕೆ? ಮೋಟಿವೇಶನ್ ಅಂತಂದ್ರೆ ಅದೇ ನಾವು ಟೀಚರ್ ಆಗಿ ಅವಾಗೆಲ್ಲ SLC TCH ಅಂದ್ರೆ ಟೀಚರ್ ಆಗಿ ಬಂದಿದ್ದು ನಾವು. SLC ಇದರಲ್ಲಿ ನಾವು ನರ್ಸರಿಯಾಗಿ ಬಂದು ಆಮೇಲೆ 1ನೇ ಕ್ಲಾಸು ಪ್ರಾರಂಭ ಆಗಿದ್ದು. ಫಸ್ಟು ಸ್ಟಾರ್ಟಿಂಗೇ ಬಂದಿದ್ದು ನಾವು 77ಕ್ಕೆ ಬಂದಿದ್ದೀವಿ. 1977ರಲ್ಲೇ 3ನೇ ಟೀಚರ್ ನಾನು. ಅದರಲ್ಲಿ ಇಬ್ಬರು ಟೀಚರ್ ಮೊದಲೇ 75ರಲ್ಲೊಂದು 76ರಲ್ಲೊಂದು, ನಾವು 77ರಲ್ಲಿ. ನಮ್ಗೆ ಅದೇ ಖುಷಿ ಅನ್ನಿಸ್ತು. ಅದರಲ್ಲೇ ಮಕ್ಕಳಿಗೆ ಅವಾಗೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ಗೆ 75 ಮಕ್ಕಳು 80 ಮಕ್ಕಳು ಅಡ್ಮಿಷನ್ ಆಗ್ತಾ ಇದ್ದಿದ್ದು ಕನ್ನಡ ಮೀಡಿಯಮ್ಗೆ. ಇದರಲ್ಲಿ ಇದನ್ನ ಮಾಡ್ಕೊಂಡು ಹೋಗಿ ತೃಪ್ತಿ ಕೊಟ್ಟಿದೆ ಒಟ್ಟಿನಲ್ಲಿ. ನಮ್ಮ ಎಲ್ಲೇ ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋದ್ರೂ ನಮ್ಮ ಕನ್ನಡ ಮೀಡಿಯಮಲ್ಲಿ ಓದಿರೋರು ಅಲ್ಲಿ ವರ್ಕ್ ಮಾಡ್ತಾರೆ ಅಂದರೆ ಖುಷಿ ಆಗ್ತಾ ಇದೆ ನಮಗೆ. ಪ್ರತಿಯೊಂದೇ ಹೋಗಿ ಅವ್ರ ಲಾಯರಲ್ಲಿ ಇದನ್ನ ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಮೇಡಮ್, ನಾನು ಡಾಕ್ಟರ್ ಆಗಿದ್ದೀನಿ ಮೇಡಮ್ ಅಂತ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಅಷ್ಟೇ ಥರ ಎಜುಕೇಶನ್ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಈಗ UKG ಟೀಚರ್ ರೂಪಾ ಮ್ಯಾಮ್ ಇದ್ದಾರೆ. ಸೊ ರೂಪಾ ಮ್ಯಾಮ್ನ ಮಾತಾಡ್ಸೋಣ. ಮ್ಯಾಮ್ ಇವಾಗ ಶುಭಾ ಸ್ಕೂಲಲ್ಲಿ ಥ್ರೂ ದ ಇಯರ್ಸ್ ನೀವು ಇಷ್ಟು ವರ್ಷ ನೀವು ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ಸೊ ನಾನಿದ್ದಾಗಿಂದ ನೀವು ನೋಡಿದ್ದೀನಿ. ಸೊ ನಿಮ್ಗೆ ಹೆಂಗ್ ಅನ್ಸಿದೆ ಮ್ಯಾಮ್ ಈ ಥರ ಟೀಚರ್ ಜಾಬ್ ಅದು ಶುಭಾ ಸ್ಕೂಲಲ್ಲಿ ಮಾಡ್ತಿರೋದು? ಟೀಚರ್ಸ್ ಜಾಬು ಒಳ್ಳೆ ಜಾಬೇನೆ, ನಾನು ಇಷ್ಟಪಟ್ಟೆ ಮಾಡ್ತಾ ಇರೋದು. ಸೊ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಚೆನ್ನಾಗಿರುತ್ತಲ್ವಾ, ದೊಡ್ಡ ಮಕ್ಳಿಗಿನ್ನ ಚಿಕ್ಕ ಮಕ್ಳ ಜೊತೆ ತುಂಬ ಚೆನ್ನಾಗಿರುತ್ತೆ. ಮ್ಯಾಮ್ ಇವಾಗ ತುಂಬಾ ಜನ ಅಂತಾರೆ ಟೀಚರ್ಸ್ ಜಾಬ್ ಅನ್ನೋದು ತುಂಬಾ ಈಸಿ, ನಮ್ಗೆ ಅಡ್ವಾಂಟೇಜು ಆ ಥರ ಎಲ್ಲ ಅಂತಾರೆ. ನಿಜವಾಗ್ಲೂ ನಿಮ್ಮ ಪರ್ಸನಲ್ ಒಪಿನಿಯನ್ ಪ್ರಕಾರ ಟೀಚರ್ ಜಾಬ್ ಅನ್ನೋದು ಅಷ್ಟೊಂದು ಈಸಿ? ಈಸಿ ಅಂತ ಏನಿಲ್ಲ, ಕಷ್ಟನೂ ಇದೆ ಈಸಿನೂ ಇದೆ. ಅದನ್ನ ನಾವು ಹೇಗೆ ಉಪಯೋಗಿಸ್ಕೋತೀವಿ ಅದ್ರ ಮೇಲೆ ಡಿಪೆಂಡ್. ಒನ್ ವರ್ಡ್ ಮ್ಯಾಮ್ ಶುಭಾ ಸ್ಕೂಲ್ ಬಗ್ಗೆ ಮತ್ತೆ ಮಕ್ಳ ಬಗ್ಗೆ ಇಷ್ಟು ವರ್ಷ ನೀವು ಸರ್ವಿಸ್ ಕೊಟ್ಟಿರೋದಕ್ಕೆ ಯಾವ ಥರ ಅನಿಸ್ತೀವಿ? ಮಕ್ಳ ಬಗ್ಗೆ ಎಲ್ಲ ಮಕ್ಳು ಒಳ್ಳೆಯವ್ರೆ, ಯಾರು ಕೆಟ್ಟವರು ಅಂತ ಹೇಳಕ್ಕಾಗಲ್ಲ. ಮಕ್ಳೆಲ್ಲ ಒಳ್ಳೆಯವರೇ, ಮಕ್ಳ ಬಗ್ಗೆ ಏನು ಹೇಳಕ್ಕಾಗುತ್ತೆ. ಎಲ್ಲ ಮಕ್ಳು ಅವ್ರವ್ರು ಬೆಳೆದ ಮೇಲೆ ಅವ್ರವ್ರ ಬೆಳವಣಿಗೆ ಮೂಲಕ ಅವ್ರಿಗೆ ಹೆಂಗಿರುತ್ತೆ ಹಂಗಿರುತ್ತೆ ಫ್ಯೂಚರು. ಸ್ಕೂಲು ಶುಭಾ ಸ್ಕೂಲು ತುಂಬ ಚೆನ್ನಾಗಿದೆ, ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ. ನೀವು ಟೀಚರ್ ಜಾಬ್ಗೆ ಪರ್ಟಿಕ್ಯುಲರ್ ಆಗಿ ಬರೋಕ್ಕೆ ಏನು ರೀಸನ್? ನಾನು ಟೀಚರ್ ಕೆಲಸಕ್ಕೆ ಪರ್ಟಿಕ್ಯುಲರ್ ಬರ್ಬೇಕಂತೇನಿಲ್ಲ. ಇಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಒಬ್ರು ಟೀಚರು ನನಗೆ ಇನ್ಸ್ಪೈರ್ ಆಗಿ ಅವ್ರು ಕರ್ಕೊಂಡು ಬಂದು ಸೇರಿಸಿದ್ರು. ಅವರಿಂದ ನಾನು ಇವತ್ತು ಈ ಸ್ಟೇಜಲ್ಲಿ ಇದ್ದೀನಿ. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಸೊ ಇವಾಗ ನಾವು ಜಯಂತಿ ಮಿಸ್ನ ಮಾತಾಡ್ಸೋಣ ಬನ್ನಿ. ಗುಡ್ ಮಾರ್ನಿಂಗ್ ಮ್ಯಾಮ್. Firstly, about the teacher job, ma'am. As your opinion, you work through the years, ma'am. Just your own opinion on teacher job. Teacher job is the best job in this whole job. Important is the teacher job is the best job, Okay. because teachers only take care. There's a lot of children's. Mother will take also. Mother will also take it. But only one children, 1 or 2 children only they will take it. But teachers is a lot of children. They will take care. That's one thing. Okay. Ma'am, some people says teacher job is really easy. It has an advantage. It's really have any easy, ma'am? Easy not is that, sir, because I said that only. I said no. Teachers job is a very tough job because lot of children I maintain here. One children's one and character having that. Teachers job is a very tough one. It's not easy. So I also experience in this one lot. Yeah. About the Shubha school, ma'am, you work Shubha the school through is the best school. Whole school is the best school. Is the Shubha school. So not only the studies, discipline, characters, all the ones important. Character, students is important. What is the character and discipline is important. So whole Shubha school is the best. Ma'am, what is the particular reason, ma'am, to join for you as a Because I like that one teacher job. okay? In one on members, one on him, they will keep the son. I having this in child onwards, I interest in the teachers because I take care of the children's. Okay. That one. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಗೈಸ್, ಈಗ ಇನ್ನೊಬ್ರು ಸರ್, ಯಾಕಂದ್ರೆ ನಾನು ಓದ್ದಾಗಿಂದನೂ ಸೀನಿಯರ್ ಮೋಸ್ಟ್ ಟೀಚರು, ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಬಸವರಾಜ್ ಸರ್. ಸರ್, ಥ್ರೂ ದ ವರ್ಕ್ ನೀವು ಇಷ್ಟು ವರ್ಷದಿಂದ ಕೆಲಸ ಮಾಡಿರೋ ಶುಭಾ ಸ್ಕೂಲಲ್ಲಿ, ಸೊ ನಾವಿದ್ದಾಗಿದ್ದಾನು, ಸೊ ಟೀಚರ್ ಜಾಬಿಗೆ ಬರೋಕ್ಕೆ ನಿಮ್ಮ ಮೇನ್ ಮೋಟಿವೇಶನ್ ಏನು ಸರ್? ನಮಗೆ ಚಿಕ್ಕ ಮಗುವಿನಿಂದಲೂ ಕೂಡ ನಾನು ಗುರಿ ಏನಾಗಿತ್ತು ಅಂದರೆ ಟೀಚರ್ ಆಗಬೇಕು ಎಂಬ ಆಸೆ ಇತ್ತು. ಅದ್ರ ಪ್ರಕಾರ ನಾನು ಟೀಚಿಂಗ್ ಜಾಬ್ನ ಸೆಲೆಕ್ಟ್ ಮಾಡಿಕೊಂಡೆ. ಹಾಗಾಗಿ ನಾನು ಟೀಚಿಂಗ್ ಜಾಬ್ನೇ ಈಗ ಮುಂದುವರಿಸ್ತಾ ಇದ್ದೀನಿ. ಓಕೆ ಸರ್, ಇಷ್ಟು ವರ್ಷದಿಂದ ಇವಾಗ ನೀವು ಇಲ್ಲಿ ಶುಭಾ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದೀರಾ. ಸೊ ನಿಮ್ಗೆ ಹೆಂಗಿದೆ ಫೀಲಿಂಗು? ಯಾವ ಥರ ಅನಿಸ್ತಿದೆ ಇಷ್ಟು ವರ್ಷದಿಂದ ಮಾಡ್ತಿರೋದು? ಸೊ ನಾನು ಮುಂಚೆ ರಾಮಕೃಷ್ಣ ವಿದ್ಯಾಲಯ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅದು ತುಂಬ ದೊಡ್ಡ ಸ್ಕೂಲ್ ಆಗಿತ್ತು. ಇಲ್ಲಿ ಬಂದು ನೋಡಿದರೆ ತುಂಬ ಚಿಕ್ಕ ಸ್ಕೂಲ್ ಇದೆ, ಆದರೂ ಕೂಡ ಎಲ್ಲ ಫೆಸಿಲಿಟೀಸ್ ಇರುವಂಥ ಒಂದು ಉತ್ತಮ ಶಾಲೆ ಅಂತ ಹೇಳ್ಬೋದು. ಸರ್, ಇವಾಗ ಅಪ್ಪ ಅಮ್ಮ ಕೇಳ್ತಾರೆ, ತುಂಬ ಸ್ಕೂಲ್ ಇದೆ, ಪರ್ಟಿಕ್ಯುಲರ್ ಆಗಿ ಶುಭಾ ಸ್ಕೂಲ್ಗೆ ಯಾಕೆ ಅವ್ರ ಮಕ್ಕಳನ್ನ ಅವ್ರು ಜಾಯಿನ್ ಮಾಡಿಸ್ಬೇಕು? ಅಂಥದ್ದು ಏನು ಸ್ಪೆಷಾಲಿಟಿ ಇದರಲ್ಲಿ? ಶುಭಾ ಶಾಲೆ ತುಂಬ ಕಡಿಮೆ ಫೀಸ್ನಿಂದ ಮತ್ತು
ತುಂಬ ಒಳ್ಳೆ ಎಜುಕೇಷನ್ ಕೊಡುವಂಥ ಮತ್ತು ತುಂಬ ಹಿರಿಯ ಶಿಕ್ಷಕರಿರುವಂತಹ ಶಾಲೆ ಆಗಿದೆ. ಉತ್ತಮ ಎಜುಕೇಷನ್ ಕೊಟ್ಕೊಂಡು 1975ಇಂದಲೂ ಕೂಡ ಇದು ಮುಂದುವರಿತಾ ಬಂದಿದೆ. ಈ ಇಡೀ ಏರಿಯಾದಲ್ಲೇ ಫೇಮಸ್ ಆಗಿರುವ ಒಂದು ಬಡವರ ಶಾಲೆ ಅಂತಲೇ ಹೇಳ್ಬೋದು. ಓಕೆ ಸರ್ ಲಾಸ್ಟ್ ಸರ್ ಒನ್ ವರ್ಡಲ್ಲಿ ಶುಭಾ ಸ್ಕೂಲ್ನ ಡಿಸ್ಕ್ರೈಬ್ ಮಾಡಬೇಕಾಗುತ್ತೆ ಸರ್. ಶುಭಾ ಶಾಲೆ ಅಂದರೆ ಅತ್ಯುತ್ತಮ ಶಾಲೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಗೈಸ್, ಈಗ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಒಬ್ಬ ಸ್ಪೆಷಲ್ ಪರ್ಸನ್ನ. ಯಾಕಂದರೆ ನಾನು 2001ನಲ್ಲಿ ನಾನು ಸ್ಕೂಲಿಗೆ ಜಾಯ್ನ್ ಆದಾಗಿಂದನೂ ಸೊ ಅವ್ರು ಇದ್ದಾರೆ. ಯಾರಂತಂದರೆ ನನ್ನ ಕ್ಲೋಸ್ ಫ್ರೆಂಡ್ ಅವ್ರ ಡ್ಯಾಡಿ ಕೂಡ, ಪ್ಲಸ್ ಹಂಗೆ ಶುಭಾ ಸ್ಕೂಲಲ್ಲಿ ತುಂಬ ಮೋಸ್ಟ್ ಸೀನಿಯರ್ ಪರ್ಸನ್ ಅಂತಲೇ ಅನ್ಬೋದು, ಸುಂದರೇಶ್ ಸರು. ಸೊ ಸರ್, ಈಗ ನೀವು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಶುಭಾ ಸ್ಕೂಲಲ್ಲಿ, ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ಅಂತ? ನಾನು ಶುಭಾ ಸ್ಕೂಲ್ ಬಂದು ಅಲ್ಲಿ 25 ವರ್ಷ ಆಯಿತು. ನಮ್ಮ ಶಾಲೆ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಬಡವ್ರ ಮಕ್ಕಳಿಗೆ ಅನುಕೂಲ ಆಗಿದೆ. ಈ ರೀತಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಇವಾಗ ನೀವು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಲ್ವಾ, ಎಷ್ಟು ತೃಪ್ತಿ ಇದೆ ನಿಮಗೆ? ಸೊ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿರೋದ್ರಿಂದ ನೀವೇನು ಇವಾಗ ಎಂತಾರೆ, ಇವಾಗ ಸ್ಕೂಲಲ್ಲಿ ಕೆಲಸ ಮಾಡೋದು ಕಷ್ಟ ಅಂತಾರೆ, ಕೆಲವರು ಈಸಿ ಅಂತಾರೆ. ಸೊ ನೀವು ನೋಡಿರೋ ಅಡೆತಡೆಗಳು, ಇವಾಗ ಖುಷಿ ವಿಷಯ ಇಲ್ಲ ಏನೇ ಒಂದು? ಈಗ ಕೆಲಸದಲ್ಲಿ ಯಾವುದೇ ಕೆಲಸಕ್ಕೆ ಹೋದರೂ ಕಷ್ಟ ಸುಖ ಇದ್ದೇ ಇರುತ್ತೆ. ಒಂದು ಕೈಗಾರಿಕೆ ಕೆಲಸಕ್ಕೆ ಹೋದರೂ ಕಷ್ಟ ಇರುತ್ತೆ. ನಾವು ಮಾಡೋ ರೀತಿಲಿ ಕೆಲಸ ನಮಗೆ ನಾವು ಮಾಡೋವಂಥ ಕೆಲಸ ತೃಪ್ತಿ ತರುತ್ತೆ. ನನಗೆ ಯಾವುದೋ ಅನಿಸಿಕೆ ಆ ಥರ ಇಲ್ಲ. ನನಗೆ ತೃಪ್ತಿ ತಂದಿದ್ದು ಸಂತೋಷ ಆಗ್ತಾಯಿದೆ ಕೆಲಸ ಮಾಡಿ. ಓಕೆ ಸರ್. ಈಗ ತುಂಬ ಜನ ಇವಾಗ ಏನಂದರೆ ಶುಭಾ ಸ್ಕೂಲು ಅವಾಗಿಂದನೂ ನಾವು ನೋಡಿದಾಗಿಂದನೂ ನೀವು ನೋಡಿದಾಗಿಂದನೂ ತುಂಬ ಕಮ್ಮಿಲಿ ಜನಕ್ಕೆ ಒಂದು ಒಳ್ಳೆ ವಿದ್ಯಾಬುದ್ಧಿನ ಕೊಟ್ಕೊಂಡು ಬರ್ತಿದೆ. ಇವಾಗ ತುಂಬ ಸ್ಕೂಲ್ಗಳು ಸ್ಕ್ಯಾಮ್ ಮಾಡ್ತಾರೆ, ಜಾಸ್ತಿ ದುಡ್ಡು ಕಿತ್ಕೋತಾರೆ, ಕರೆಕ್ಟಾಗಿ ಎಜುಕೇಷನ್ ಕೊಡಲ್ಲ. ಬಟ್ ಶುಭಾ ಸ್ಕೂಲು ಇಷ್ಟು ಕಮ್ಮಿ ಇದರಲ್ಲಿ ಚೆನ್ನಾಗಿರೋ ಎಜುಕೇಷನ್ ಕೊಡ್ತಿದ್ದಾರಲ್ಲ, ಏನು ತೆಕ್ಕೆ ನಿಮ್ಗೆ ಲಾಸ್ ಆಗಲ್ವಾ? ಇಲ್ಲ ಈ ಥರ ಮಾಡ್ತೀವಿ ಇಷ್ಟು ವರ್ಷದಿಂದ ಮಾಡ್ತಿರೋದು? ಈಗ ಮಕ್ಕಳಿಗೆ ಅನುಕೂಲ ಆಗಲಿ, ನಮ್ಮ ಏರಿಯಾದಲ್ಲಿ ಬಡವ್ರ ಮಕ್ಕಳು ಅಂದ್ಬಿಟ್ಟು ನಾವು ಕಡಿಮೆ ಫೀಸನ್ನು ತೊಗೊಂಡು ಮಾಡ್ತಾಯಿದ್ದೀವಿ. ಮಕ್ಳುಗಳಿಗೋಗಲಿ ಪೇರೆಂಟ್ಸ್ಗಳಿಗಾಗಲಿ ಬೇರೆ ಕಡೆ ಫೀಸು ಒಂದು ತಿಂಗಳಿಗೆ 1,000 2,000 ಇರುತ್ತೆ. ನಮ್ಮಲ್ಲಿ ಆ ರೀತಿ ಇಲ್ಲ. ಮಕ್ಳಿಗೂ ಅನುಕೂಲ ಆಗಲಿ, ಬಡ ಮಕ್ಕಳಾಗಲಿ, ಮತ್ತು ನಾವು ಕಂತು ರೀತಿಯಲ್ಲಿ ಮಕ್ಕಳಿಗೆ ಫೀಸನ್ನು ತಗೊಂಡು ಎಜುಕೇಷನನ್ನು ಕೊಡ್ತಾವ್ರೆ. ಎಲ್ಲ ಶಿಕ್ಷಕರು ಕೂಡ ಕಷ್ಟವನ್ನು ಹೇಳ್ಕೊತಾ ಇಲ್ಲ. ಮಕ್ಳಿಗೆ ಒಳ್ಳೇದಾಗಬೇಕು, ನಮಗೆ ಸಂತೃಪ್ತಿ ಕೊಡ್ತಾ ಇದೆ, ಸಂತೋಷ ಆಗ್ತದೆ, ಮಕ್ಕಳು ಒಳ್ಳೇದಾಗಲಿ ಅಂತ ಮಾಡ್ತಾಯಿದ್ದಾರೆ. ಇವಾಗ ಸರ್, ಇವಾಗ ಯಾವ ವರ್ಷದಲ್ಲಿ ನೀವು ಜಾಯ್ನ್ ಆಗಿದ್ದು ಆ್ಯಂಡ್ ಇಷ್ಟು ವರ್ಷ ಸರ್ವಿಸ್ ಮಾಡಿದ್ದೀರಲ್ಲ, ಸೊ ನಿಮಗೆ ಅಟ್ ಲಾಸ್ಟ್ ಶುಭಾ ಸ್ಕೂಲ್ ಬಗ್ಗೆ ಯಾವ ಥರ ಫೀಲಿಂಗ್ ಆಗ್ತಿದೆ ಅಂತ? ಏನು ಫೀಲಿಂಗ್ ಏನಿಲ್ಲ. ನಾನು 2001ರಲ್ಲೇ ಈ ಕೆಲಸಕ್ಕೆ ಜಾಯ್ನ್ ಆದೆ. ಫೀಲಿಂಗ್ ಅನ್ನೋ ಏನಿಲ್ಲ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಸರ್. ಗೈಸ್, ಈಗ ಸುಂದರೇಶ್ ಸರ್ನ ಮಾತಾಡ್ಸಿದ್ದು ನೋಡಿದ್ರಿ. ಸೊ ಈಗ ನಮ್ಮ ಪ್ರಕಾಶ್ ಸರ್ನ ಮಾತಾಡ್ಸೋಣ. ಸುಂದರೇಶ್ ಸರ್ ಯಾವ ಥರ ಸೀನಿಯರ್ ಮೋಸ್ಟ್ ಇವರು ವರ್ಕರು, ಸೊ ಇವರು ಅದೇ ಥರ. ಸೊ ಇವಾಗ ಪ್ರಕಾಶ್ ಸರ್ನ ಮಾತಾಡ್ಸೋಣ. ಸರ್, ಈಗ ಶುಭಾ ಸ್ಕೂಲಲ್ಲಿ ಇಷ್ಟು ವರ್ಷದಿಂದ ವರ್ಕ್ ಮಾಡ್ತಿದ್ದೀರಾ. ಸೊ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಸರ್, ಯಾಕಂದರೆ ಸೀನಿಯರ್ ಆಗಿ ಇಷ್ಟು ವರ್ಷದಿಂದ ಸೇವೆ ಮಾಡ್ಕೊಂಡು ಬಂದಿದ್ದೀರಿ, ಏನು ಅನಿಸ್ತಿದೆ ಅಂತ? ನನಗೆ ತಿಳಿದ ಮಟ್ಟಿಗೆ ಬೆಸ್ಟು. ನಾನು ಇಲ್ಲಿ ಓದಿರ್ತಕ್ಕಂಥ ಹಳೇ ಮಕ್ಕಳುಗಳನ್ನು ಕಂಡ್ರೆ ಈಗಲೂ ಭಾಳ ಇದೆ ಪ್ರೀತಿಯಿಂದ ಅವ್ರು ಹೇಳ್ದೇ ಒಂದಿದು, ಸಾರ್ ಇನ್ನೂ ಇದ್ದೀರಾ ನೀವು, ಇನ್ನೂ ಇಲ್ಲಿ ಕೆಲಸ ಅಲ್ಲ. ಹಾಗೆ ಒಳ್ಳೆ ಮಕ್ಕಳು ಹೋಗಿದ್ದಾರೆ, ಕೆಲವರು ಕೆಲಸದಲ್ಲಿದ್ದಾರೆ, ಇನ್ನೂ ಕೆಲವು ಮಕ್ಕಳು ಮದುವೆಯಾಗಿ ಒಳ್ಳೊಳ್ಳೆ ಜಾಬ್ಗಳಲ್ಲಿ ಇದು ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಶಾಲೆ ಒಳ್ಳೆ ಹೆಸರು ತಂದಿದೆ ಈ ಸರೌಂಡಿಂಗಲ್ಲಿ, ಬೆಸ್ಟು ಅಂತ ನಾನು ಹೇಳ್ಬೋದು. ಸರ್, ಈಗ ಇವಾಗ ಒಂದು ಕೆಲಸ ಅಂತ ಬಂದಾಗ ಎಲ್ಲರೂ ಬೇರೆ ಬೇರೆ ಒಂದು ಇದನ್ನ ಆರಿಸ್ಕೋತಾರೆ. ನೀವು ಸ್ಕೂಲ್ನ ಯಾಕೆ ಇದನ್ನ ಮೇಯ್ನ್ ಆಗಿ ನಾನು ಸ್ಕೂಲ್ಗೆ ಈ ಥರ ಜಾಯ್ನ್ ಆಗಬೇಕು ಅಂತ ನಿಮ್ದೇನು ಮೋಟಿವೇಶನ್? ನಂದು ನಾನು ಓದಿರ್ತಕ್ಕಂಥದ್ದೇ BPED ಅಂದರೆ ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿ ಅಪಾಯಿಂಟ್ಮೆಂಟ್ ಆಯಿತು, ಮಾಡ್ತಾ ಇದ್ದೀನಿ. ಆದರೆ ನನಗಿಲ್ಲಿ ಬೇರೆ ಇದನ್ನು ಮಾಡ್ಕೊಂಡಿಲ್ಲ. ಅಂದರೆ ಏಜ್ ಆಯಿತು, ಈಗ ಮೋರ್ ದೆನ್ 57 ಆಗಿ 58 ಆಯ್ತಾ ಇದೆ. ಇರೋರು ನಾವು ನಮ್ಮ ಶಕ್ತಿ ಇರೋವರೆಗೆ ಇಲ್ಲಿ ಮಕ್ಕಳಿಗೋಸ್ಕರ ದುಡಿಯೋಣ ಅಂತಕ್ಕಂಥದ್ದೇ ನನ್ನ ಭಾವನೆ. ಓಕೆ ಸರ್, ಈಗ ಶುಭಾ ಸ್ಕೂಲ್ ಇವಾಗ ತುಂಬಾ ಸ್ಕೂಲ್ ಇದೆ ಸುತ್ತಮುತ್ತ. ಶುಭಾ ಸ್ಕೂಲ್ಗೆ ಅಪ್ಪ ಅಮ್ಮಂದಿರು ಮಕ್ಕಳನ್ನ ಯಾಕೆ ಸೇರಿಸಬೇಕು? ಅಂತದೇನು ಸ್ಪೆಷಾಲಿಟಿ ಶುಭಾ ಸ್ಕೂಲಲ್ಲಿ? ನಮ್ಮಲ್ಲಿರ್ತಕ್ಕಂಥ ಟೀಚರ್ಸ್ಗಳು ಅಷ್ಟೇ ಕೋಆರ್ಡಿನೇಷನ್ ಇದ್ದಾವೆ ಅಂತ, ಪೇರೆಂಟ್ಸ್ಗಳು ಅಷ್ಟೇ ಇದಾಗಿ ಈ ಸುತ್ತಮುತ್ತ ನೋಡ್ಬೇಕಂದ್ರೆ ಬೇರೆ ಸ್ಕೂಲ್ಗಳಿಗಿಂತ ನಮ್ಮ ಸ್ಕೂಲ್ ಬೆಸ್ಟು ಅಂತ ನಾನು ಹೇಳ್ತೀನಿ ಸರ್. ಓಕೆ ಸರ್, ಲಾಸ್ಟ್ ಸರ್ ಒಂದೇನಂದ್ರೆ ಇಷ್ಟು ವರ್ಷದಿಂದ ಇವಾಗ ಕೆಲಸ ಮಾಡಿದ್ದೀರಾ, ಒಂದು ವರ್ಡ್ ಶುಭಾ ಸ್ಕೂಲ್ ಬಗ್ಗೆ ಹೇಳ್ಬೇಕಂದ್ರೆ? ಶುಭಾ ಸ್ಕೂಲ್ ಬಗ್ಗೆ ಏನು ಅಭಿಪ್ರಾಯ ಅಂತ ಒಂದು ವರ್ಡಲ್ಲಿ ವರ್ಣನೆ ಮಾಡಬೇಕಂದ್ರೆ ಶುಭಾ ಸ್ಕೂಲ್ನ? ದಿ ಸ್ಕೂಲ್ ಇಸ್ ದ ಬೆಸ್ಟ್ ಸ್ಕೂಲ್ ಇನ್ ದ ಏರಿಯಾ. KP ಅಗ್ರಹಾರದಲ್ಲಿ ಬೆಸ್ಟ್ ಅಂದರೆ ಶುಭಾ ಹೈಯರ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್. ದಟ್ಸ್ ಆಲ್. ಥ್ಯಾಂಕ್ ಯು ಗೈಸ್. ಈಗ ನಾನು ಓದ್ದಾಗಿಂದನೂ ಇರೋ ಇನ್ನೊಬ್ರು ಸೀನಿಯರ್ ಟೀಚರ್ ಅಶ್ವಿನಿ ಮ್ಯಾಮ್ನ ಕೇಳೋಣ.
ಮ್ಯಾಮ್ ಇವಾಗ ಶುಭಾ Hi. ಸ್ಕೂಲ್ ಬಗ್ಗೆ ನಿಮ್ಗೆ ಇವಾಗ ಟೀಚರ್ ಆಗಿ ನೀವು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರೆ ಹೆಂಗ್ Yes. ಅನಿಸ್ತಿದೆ? Yeah, I'm proud to be working as a teacher at Shubha School. Teaching is not just my profession, it's my passion. Every day in the classroom brings new experience, new lessons, and the opportunity to shape young minds. I truly believe that teaching is one of the most powerful ways to make a positive impact on the world. ಗೈಸ್ ಇನ್ನೊಬ್ರು ಸ್ಪೆಷಲ್ ಪರ್ಸನ್ ನಾನು ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಸೊ ಯಾರಂತ ಅಂದರೆ ನಾನು LKG ಓದ್ದಾಗಿಂದನೂ ಸೊ ಇರೋರು. ಸೊ ಯಾರು ಅಲ್ಲ, ಕಲಾ ಮ್ಯಾಮು. ಸೊ ನಮ್ಮ ಬ್ಯಾಚು ಗೊತ್ತಾಗಿರುತ್ತೆ ಕಲಾ ಮ್ಯಾಮ್ ನೋಡಿದ ತಕ್ಷಣ. ಮ್ಯಾಮ್ ಇಷ್ಟು ವರ್ಷದಿಂದ ನೀವು ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೀರಾ. ಸೊ ನಮ್ಮ ಬ್ಯಾಚಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ನಿಮಗೆ ಇಷ್ಟು ವರ್ಷದಿಂದ ಥ್ರೂ ದ ವರ್ಕ್ ನೀವು ವರ್ಕ್ ಮಾಡ್ತಿರೋದು ಎಷ್ಟು ಖುಷಿ ಆಗ್ತಿದೆ ಮ್ಯಾಮ್? ಯಾ ತುಂಬ ಖುಷಿ ಆಗ್ತಾ ಇದೆ. ಅದು ಈವನ್ ನನ್ನ ಮಕ್ಕಳು ನಾನು ಬಂದು ಅಲ್ಲಿ ಇಂಟರ್ವ್ಯೂ ಮಾಡೋ ಥರ ಆಗಿದೆ ಅಂದರೆ ಇನ್ನೂ ಜಾಸ್ತಿ ಖುಷಿ ಆಗ್ತಾ ಇದೆ. ಜಸ್ಟ್ ಯು ಹ್ಯಾವ್ ಟು ಬಿ ಗ್ರೋ ಮೋರ್, ಇನ್ನೂ ಜಾಸ್ತಿ ಬೆಳಿಬೇಕು. ಸೊ ನಿಮ್ಮಂಥ ಹುಡುಗರನ್ನ ನಾನು ಇನ್ನೂ ಜಾಸ್ತಿ ಆಚೆಗಳೇ ಕಳಿಸ್ಬೇಕು ಅನ್ನೋ ಒಂದು ಉದ್ದೇಶ ನನಗಿದೆ. ಸ್ಟಿಲ್ ನನಗೆ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಖಂಡಿತ ಸರ್ವಿಸ್ ಮಾಡ್ತಾನೆ ಇರ್ತೀನಿ. ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ವಿತ್ ಮೈ ವರ್ಕ್. ಓಕೆ ಮ್ಯಾಮ್, ಈಗ ನಿಮಗೆ ಮೇನ್ ಟೀಚರ್ ಜಾಬ್ಗೆ ಬರಬೇಕು ಪರ್ಟಿಕ್ಯುಲರ್ ಆಗಿ ಅನ್ನೋದು ಒಂದು ಮೋಟಿವೇಶನ್ ಅಥವಾ ಏನಾದ್ರು ರೀಸನ್ ಏನಾದರೂ ಇತ್ತಾ? ಮೋಟಿವೇಶನ್ ಅಂದರೆ ನಮ್ಮ ಕ್ಲಾಸ್ ಟೀಚರ್ಸು ಓಕೆ, ಅವ್ರ ಒಂದು ಮೋಟಿವೇಶನಲ್ಲಿದ್ದಾಗ ಅವ್ರು ಹೇಳ್ಕೊಡುವಂಥ ರೀತಿ ದ ಟೀಚಿಂಗ್ ವೇ ಅದು ನಮ್ಗೆ ಇಂಪ್ರೆಷನ್ ಆಗಿ ಜಸ್ಟ್ ಐ ಲೈಕ್ ದ ಜಾಬ್ ಟು ಕಮ್ ಅಪ್. ನಮ್ಮಿಂದನೂ ಬೇರೆ ಹುಡುಗರಿಗೆ ಓಕೆ ಏನೋ ಒಂದು ಮಟ್ಟಕ್ಕೆ ಕರ್ಕೊಂಡು ಬರ್ಬೋದು ಅನ್ನೋ ಒಂದು ಉದ್ದೇಶದಿಂದ ಐ ಸೆಲೆಕ್ಟೆಡ್ ಮೈ ಜಾಬ್. ಓಕೆ ಮ್ಯಾಮ್. ಮ್ಯಾಮ್ ಇವಾಗ ಇಷ್ಟು ವರ್ಷದಿಂದ ಇವಾಗ ನಮ್ಮ ಶುಭಾ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದೀರಾ. ಸೊ ಮ್ಯಾನೇಜ್ಮೆಂಟ್ ಬಗ್ಗೆ ಮತ್ತು ಇಲ್ಲಿರೋ ಒಂದು ಟೀಚರ್ಸ್ ಬಗ್ಗೆ ಅಥವಾ ಪ್ರಿನ್ಸಿಪಲ್ಸ್ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ಏನು ಅನ್ಸುತ್ತೆ ಅಂದರೆ ನಮ್ಮ ಮ್ಯಾನೇಜ್ಮೆಂಟ್ ಇಸ್ ವೆರಿ ಗುಡ್. ಓಕೆ, ನಮಗೆ ನಾಟ್ ಓನ್ಲಿ ಎ ಮ್ಯಾನೇಜ್ಮೆಂಟ್ ಅಪಾರ್ಟ್ ಫ್ರಮ್ ಮ್ಯಾನೇಜ್ಮೆಂಟ್ ಅನ್ನೋದು ಜಸ್ಟ್ ಓಮ್ಲಿ ಕ್ರಿಯೇಷನ್. ಸೊ ಏನೇ ಆಗಲಿ ದೆ ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್. ನಮ್ಮ ಕಷ್ಟನೋ ಏನೋ ಇದ್ರೂ ಒಂದು ಟೀಚರ್ಸು ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಇದೇ ಇಲ್ಲ. ಜಸ್ಟ್ ವಿ ಹ್ಯಾಡ್ ಬಿನ್ ಎ ಫ್ರೆಂಡ್ಲಿ. ಸೊ ಅದರಲ್ಲಿ ನಮಗೆ ವೆರಿ ಹ್ಯಾಪಿ, ವಿ ಹ್ಯಾಡ್ ಬಿ ವೆರಿ ಹ್ಯಾಪಿ ಟು ಹ್ಯಾವ್ ದಟ್ ಟೈಪ್ ಆಫ್ ಮ್ಯಾನೇಜ್ಮೆಂಟ್. ವಿ ಹ್ಯಾಡ್ ಟೀಚರ್ಸ್ ಆಲ್ಸೋ ಅಷ್ಟೇ, ಟೀಚರ್ಸು ಅಷ್ಟೇ, ಎಲ್ಲ ಟೀಚರ್ಸು ವಿ ಹ್ಯಾಡ್ ಬಿನ್ ಲೈಕ್ ಎನ್ ಫ್ರೆಂಡ್ಸ್. ಟೀಚರ್ ಅದು ಜಾಬ್ ಬಂದಾಗ ಅದು ಅಪಾರ್ಟ್ ಆ್ಯಸ್ ಎ ಫ್ರೆಂಡ್ಸ್ ಅನ್ನೋದ ವಿ ಹ್ಯಾಡ್ ಬಿನ್ ಒಬ್ರಿಗೊಬ್ರಿಗೆ ಏನು ಬಿಟ್ಕೊಡದೆ ವಿ ಹ್ಯಾಡ್ ಬಿನ್ ವಿತ್ ಟುಗೆದರ್. ಮ್ಯಾಮ್ ಒಂದು ವರ್ಡಲ್ಲಿ ಶುಭಾ ಸ್ಕೂಲ್ ಬಗ್ಗೆ ಏನಾದ್ರು ಹೇಳ್ಬೇಕಂದ್ರೆ ಒಂದು ವರ್ಡಲ್ಲಿ? ಇಟ್ಸ್ ವಂಡರ್ಫುಲ್ ಹೋಮ್. ಇದು ತುಂಬ ಅಂದರೆ ಹೇಗೆ ಅಂತಂದರೆ ತುಂಬ ಕುಟುಂಬ ಇದ್ದಂಗೆ. ಯಾವಾಗಲೂ ನಮ್ಮ ಮಕ್ಕಳ ಜೊತೆ ಈವನ್ ನನ್ನ ಮಕ್ಕಳು ಅನ್ನೋ ಬದಲಾಗಿ ನಾವು ಟೀಚರ್ಸು ಸ್ಟೂಡೆಂಟ್ಸ್ ಅನ್ನೋ ಒಂದು ಇದರಿಂದ ಅಪಾರ್ಟ್ ಫ್ರಮ್ ನನ್ನ ಮಕ್ಕಳು ಅನ್ನೋ ಒಂದು ಉದ್ದೇಶ ಈ ಸ್ಕೂಲ್ ಇಟ್ ಈಸ್ ವೆರಿ ಏನಂತಂದರೆ ಒಂಥರ ವಾರ್ಮ್ ಪ್ಲೇಸ್, ವಂಡರ್ಫುಲ್ ಪ್ಲೇಸ್. ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ಒಂಥರ ಪೀಸ್ಫುಲ್ ಪ್ಲೇಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನೋಡ್ಕೊಂಡು ಬಂದ್ರಾ? ಸೊ ಹೋಪ್ ಎಲ್ರಿಗೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ಇದೆ, ನಮ್ಮ ಪ್ರಿನ್ಸಿಪಲ್ ನಮ್ಮ ಶೋಭಾ ಮ್ಯಾಮ್ ಆಗಿರ್ಬೋದು, ನಮ್ಮ ಅಮ್ಮು ಮ್ಯಾಮ್ ಆಗಿರ್ಬೋದು. ಸೊ ಅವರು ಕೂಡ ಮಾತಾಡಿದ್ದಾರೆ. ಸೊ ಅವರು ಮಾತಾಡಿರೋದನ್ನ ನಾನು ಇನ್ನೊಂದು ವ್ಲಾಗಲ್ಲಿ ಬಿಡ್ತೀನಿ. ಇದು ಪಾರ್ಟ್ 1 ಬ್ಯಾಕ್ ಟು ಸ್ಕೂಲ್ ಪಾರ್ಟ್ 1, ಬ್ಯಾಕ್ ಟು ಸ್ಕೂಲ್ ಪಾರ್ಟ್ 2, ಇನ್ನೊಂದು ಪಾರ್ಟ್ 2 ಆಗಿ ಬಿಡ್ತೀನಿ. ಯಾಕಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ. ಆ್ಯಂಡ್ ಅವರು ಮಾತಾಡಿರೋದನ್ನ ಸಪ್ರೇಟ್ ಆಗಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ತುಂಬ ಸ್ಪೆಷಲಾಗಿ ಮಾತಾಡಿದ್ದಾರೆ. ಸೊ ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಅದನ್ನ ಆ ಪಾಡ್ಕಾಸ್ಟ್ನ ಪಾರ್ಟ್ 2 ಆಗಿ ಬೇಡ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇದು ಹೆಂಗಿತ್ತು ಅಂತ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಇದ್ದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ನಮ್ಮ ಶುಭಾ ಸ್ಕೂಲ್ ಹುಡುಗರು ಆ್ಯಂಡ್ ನಮ್ಮಿರೇ ಹುಡುಗರು ಯಾರ್ಯಾರು ಇದ್ದೀರಾ, ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ನೋಡುವ. ಆ್ಯಂಡ್ ಇನ್ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೊಸೊಬ್ರು ಯಾರಾದರೂ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಹೀಗೆ ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್. ಥ್ಯಾಂಕ್ ಯು ಗೈಸ್. ಸಿಗೋಣ.